ಮಾಡ್ಕೊಳ್ಳೋಣ, ಅದೇ ನಮ್ಮ ಗುರಿ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇರೋದು ಅಷ್ಟೇ. ಸ್ವಲ್ಪ ಶಾಂತ ಎಲ್ಲರೂ ನೋಡಪ್ಪ. ಯಾರು ಲೂಟಿ ಹೊಡೆದಿರಲ್ಲ ಸಮಾಜದ ಹಣನ ಯಾರು ಲೂಟಿ ಹೊಡೆದಿದ್ರಲ್ಲ ಅವ್ರ ವಿರುದ್ಧ ನಮ್ಮ ಸಂಘರ್ಷ. ಇವರು ರಕ್ಷಣೆ ಕೊಡಕ್ ಬಂದಿರೋ ಪೊಲೀಸರ ಮೇಲೆ ನಮ್ದೇನು ಸಂಘರ್ಷ ಇಲ್ಲ. ಕಾನೂನು ರೀತಿಯಿಂದ ನಾವೇನ್ ನ್ಯಾಯ ಕೇಳಬೇಕು ಅದು ಕೇಳಲಿಕ್ಕೆ ಎಲ್ಲ ಹಿರಿಯರು ಬಂದಿದ್ದಾರೆ. ನೀವು ಅನವಶ್ಯಕವಾಗಿ ನೀವು ಬೇರೆಯವ್ರ ವಿರುದ್ಧ ಘೋಷಣೆಗೆ ಹೋಗ್ಬೇಡ್ರಿ, ಲೂಟಿಕೋರರ ವಿರುದ್ಧ ಕೂಗ್ರಿ. ಅದಕ್ಕೆ ಎಲ್ಲರದು ಸಹಮತ ಇದೆ. ಇಲಾಖೆಯವ್ರನ್ನ ಯಾವ ಒಂದು ಶಬ್ದನೂ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ನಾನು ಮಠದ ಆಡಳಿತಾಧಿಕಾರಿ ಇದ್ದೀನಿ. ನಮ್ಮ ಮಠಕ್ಕೆ ಹೋಗ್ಲಿಕ್ಕೆ ಯಾವುದೇ ನಿರ್ಬಂಧ ಕಾನೂನಿನ ಪ್ರಕಾರ ಇಲ್ಲ. ದಯಮಾಡಿ ನಾವು ಪೊಲೀಸ್ನರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ನಮ್ಮನ್ನ ಒಳಗಡೆ ಬಿಡಿ. ಮಠದ ಗದ್ದಿಗೆ ಇದೆ, ಇವತ್ತು ಸೋಮವಾರ ಇದೆ, ನಮ್ಮ ಗುರುಗಳು ಒಳಗಡೆ ಇದ್ದಾರೆ, ಹರ ಮಠ ಇದೆ, ನಾವು ಕೈ ಮುಗಿದಕ್ಕೆ ಹೋಗ್ತೀವಿ. ದಯಮಾಡಿ ಅವಕಾಶ ಕೊಡಿ. ಕಾನೂನಿನ ನಿರ್ಬಂಧ ಇದ್ದರೆ ಬರವಣಿಗೆ ಕೊಡಿ. ಒಬ್ಬೊಬ್ಬರಿಗೆ ಒಂದೊಂದನ್ನು ತಾವು ಮಾಡಬಾರ್ದು, ಗೊತ್ತಾಯ್ತಾ? ಸೊ ಇದು ನಮ್ಮ ಆಗ್ರಹ. ದಯಮಾಡಿ ಪತ್ರಿಕೆ ಅವ್ರಿಗೇನಾಗ್ತಿದೆ, ಎಲ್ಲ 6 ಎಕರೆ ಜಮೀನ್ ದಾನ ಮಾಡಿದ್ದಾರೆ ಇವರು. 6 ಎಕರೆ ಜಮೀನ್ ದಾನ ಮಾಡಿದ್ದಾರೆ. ಏನೋ ಒಂದು 3 ಕೋಟಿ ರೂಪಾಯಿ 15 ಕೋಟಿ ರೂಪಾಯಿ ಆಸ್ತಿ ಫ್ರೀ ಮಠಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಳಗೆ ಹೋಗ್ಬೇಡ ಅನ್ನಕ್ಕೆ ಯಾರಿಗೆ ಹಕ್ಕಿದೆ? ನೋಡ್ರಿ, ಇಲ್ಲಿ ಯಾರು ಬೇರೆ ಸಮಾಜದವರಿಲ್ಲ, ಎಲ್ಲರೂ ಪಂಚಮ ಸಾಲರು ಇಲ್ಲಿ. ಪಂಚಮ ಸಾಲರ್ ಬಿಟ್ಟು ಬೇರೆ ಯಾರು ಇಲ್ಲ. ನೋಡ್ರಿ ಸರ್, ನಾವು ಸರ್ ಈಗ ನೀವು ನಮ್ಮನ್ನ ತಡೆ ಹಿಡಿದ್ರಿ ಅಂದ್ರೆ ನೀವು ನಮ್ಮನ್ನ ಒಳಗೆ ಬಿಟ್ಟಿದ್ದಕ್ಕೆ ನೀವು ಮಣದಿದ್ರಿ ಅನ್ನಂಗೆ ಆಗುತ್ತೆ. ನಾವು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದಿಲ್ಲ.